ನಾವಿವತ್ತು ನೋಡ್ತಿರೋದು ಎಂತ ಅದ್ಭುತವಾಗಿರುವಂತ ಮೂವಿ ಅಂತಂದ್ರೆ, ದೇವತೆಯ ಮಗನಾಗಿರುವಂತ ಒಬ್ಬ ವ್ಯಕ್ತಿ ಮಾಮೂಲಿ ಮನುಷ್ಯರ ಮಧ್ಯ ಹುಟ್ಟುತ್ತಾನೆ. ಆಗ ಎಲ್ಲಾ ದೇವತೆಗಳು ಸೇರಿ ಅವನಿಗೊಂದು ತುಂಬಾ ಭಯಂಕರವಾಗಿರುವಂತ ಒಂದು ಚಾಲೆಂಜ್ ಅನ್ನ ಕೊಡ್ತಾರೆ. ಆ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಅಡ್ವೆಂಚರ್ ಗೆ ಹೋಗ್ತಾನೆ. ಇದೆಲ್ಲದರ ಮಧ್ಯದಲ್ಲಿ ಅವನ ರಕ್ತ ಕುದಿಯುವಂತ ಒಂದು ಘಟನೆನೂ ಕೂಡ ನಡೆದು ಬಿಡುತ್ತೆ. ಅಂತದ್ದು ಅವನ ಜೀವನದಲ್ಲಿ ಏನ್ ನಡೀತು, ಈ ಅಡ್ವೆಂಚರ್ ಕಥೆಲಿ ಮುಂದೆ ಏನೆಲ್ಲ ಆಯ್ತು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಹರ್ಕ್ಯುಲಿಸ್ ಅಂತ. ಸರ್, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾದಾಗ ಒಬ್ಳು ಮಾಮೂಲಿ ಹುಡುಗಿ ಒಂದು ಮಗುಗೆ ಜನ್ಮ ಕೊಡ್ತಾಳೆ. ಈ ಮಗುಗೆ ಹರ್ಕ್ಯುಲಿಸ್ ಅಂತ ಹೆಸರಿಡ್ತಾರೆ. ಇದರ ತಂದೆ ಬೇರೆ ಯಾರು ಅಲ್ಲ, ದೇವತೆಗಳ ರಾಜ ಆಗಿರುವಂತ ಜ್ಯೂಸ್ ನ ಹೆಂಡತಿ ಆಗಿರುವಂತ ಹೆರಾಗೆ ಗೊತ್ತಾಗುತ್ತೆ ಈ ಜ್ಯೂಸ್ ಗೆ ಒಬ್ಳು ಮನುಷ್ಯಳ ಜೊತೆ ಮಗು ಆಗಿದೆ ಅಂತ. ಅದಕ್ಕೆ ತುಂಬಾ ಕೋಪ ಬಂದು ಆ ಮಗುನ ಸಾಯಿಸೋದಕ್ಕೆ ಅಂತ 2 ಹಾವುಗಳನ್ನ ಕಳಿಸ್ತಾಳೆ. ಆದ್ರೆ ಹರ್ಕ್ಯುಲಿಸ್ ಕೂಡ ಜ್ಯೂಸ್ ತರನೇ ತುಂಬಾ ಸ್ಟ್ರಾಂಗ್ ಆಗಿದ್ರಿಂದ ಆ 2 ಹಾವುಗಳನ್ನ ಸಾಯಿಸ್ಬಿಡ್ತಾನೆ. ಕಾಲ ಕಳಿತಿದ್ದಂಗೆನೆ ಹರ್ಕ್ಯುಲಿಸ್ ಕೂಡ ದೊಡ್ಡವನಾಗ್ತಾನೆ. ಇದರಿಂದ ದೇವತೆಗಳು ಇವನಿಗೆ 12 ಕ್ರೂರ ಪ್ರಾಣಿಗಳನ್ನ ಸಾಯಿಸುವಂತ ಒಂದು ಭಯಂಕರವಾಗಿರುವಂತ ಚಾಲೆಂಜ್ ಅನ್ನ ಕೊಡ್ತಾರೆ. ಇವನೇನಾದ್ರೂ ಈ ಕೆಲಸನ ಮಾಡಿ ಮುಗಿಸಿದ್ರೆ ಜ್ಯೂಸ್ ನ ಹೆಂಡತಿ ಆಗಿರುವಂತ ಹೆರಾ ಇವನನ್ನ ನೆಮ್ಮದಿಯಾಗಿ ಜೀವನನ ಮಾಡೋದಕ್ಕೆ ಬಿಡ್ತಾಳೆ. ಆ ಕ್ರೂರ ಪ್ರಾಣಿಗಳಲ್ಲಿ ಮೊದಲನೇದು ಹೈಡ್ರಾ. ತುಂಬಾ ತಲೆ ಇರುವಂತ ಈ ಪ್ರಾಣಿನ ಫೈಟ್ ಮಾಡಿ ಇವನು ಸಾಯಿಸ್ತಾನೆ. ನಂತರ ಒಂದು ದೊಡ್ಡ ಕ್ರೂರ ಕಾಡು ಹಂದಿ, ಇದನ್ನು ಕೂಡ ಹೇಗೋ ಮಾಡಿ ಬೇಟೆ ಆಡಿ ಸಾಯಿಸ್ಬಿಡ್ತಾನೆ. ಆದ್ರೆ ಎಲ್ಲರೂ ಭಯ ಪಡೋ ರೀತಿ ಬೇಟೆ ಆಡಿದ್ದು ಅಂತಂದ್ರೆ ನೀಮಿಯನ್ ಸಿಂಹನ. ಯಾವ ಕತ್ತಿಯಿಂದನೂ ಸಾಯಿಸೋದಕ್ಕಾಗದಿರುವಂತ ಈ ಸಿಂಹನ ಬರೀ ಕೈಯಿಂದನೇ ಸಾಯಿಸ್ಬಿಟ್ಟಿರ್ತಾನೆ. ಈ ಎಲ್ಲಾ ಕತೆಗಳನ್ನ ಐಲೋಲಸ್ ಅನ್ನೋ ಒಬ್ಬ ಹುಡುಗ ಪೈರೇಟ್ಸ್ ಗಳಿಗೆ ಅಂದ್ರೆ ಕಳ್ಳರಿಗೆ ಹೇಳ್ತಿರ್ತಾನೆ. ಯಾಕೆಂತಂದ್ರೆ ಅವರು ಇವನನ್ನ ಕಟ್ಟಾಕಿರ್ತಾರೆ. ಆದ್ರೆ ಇಲ್ಲಿರುವಂತ ಯಾರು ಕೂಡ ಇವನ ಕತೆಗಳನ್ನ ನಂಬ್ತಿರೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಹರ್ಕ್ಯುಲಿಸ್ ಬರ್ತಾನೆ. ಈ ಕಳ್ಳರನ್ನೆಲ್ಲ ಓಡಿಸೋದಕ್ಕಿಂತ ಈ ರಾಜ್ಯದ ರಾಜ ಹರ್ಕ್ಯುಲಿಸ್ ಗೆ ಚಿನ್ನನ ಕೊಟ್ಟಿರ್ತಾನೆ. ಆದ್ರಿಂದ ಪೈರೇಟ್ಸ್ ಗಳು ಹರ್ಕ್ಯುಲಿಸ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಫೈಟ್ ಶುರು ಆಗುತ್ತೆ. ಇಲ್ಲಿ ಹರ್ಕ್ಯುಲಿಸ್ ನ ಜೊತೆ ಇನ್ನೂ ಕೂಡ ಸ್ವಲ್ಪ ಜನರು ಇರ್ತಾರೆ. ಇವನ ಹೆಸರು ಆಟೋಲಿಕಸ್ ಅಂತ, ಇವಳ ಹೆಸರು ಅಟಲಾಂಟಾ, ಇವನ ಹೆಸರು ಆಂಫಿಯರಸ್, ಕೊನೆಯದಾಗಿ ಇವನು ಟೈಡಿಯಸ್. ಇವರೆಲ್ಲರೂ ಸೇರಿ ಪೈರೇಟ್ಸ್ ಗಳಿಗೆ ಚೆನ್ನಾಗಿ ಹೊಡೆದು ಅಲ್ಲಿಂದ ಓಡಿಸ್ಬಿಡ್ತಾರೆ. ನಂತರ ನಮ್ಗೆ ಗೊತ್ತಾಗುತ್ತೆ ಐಲೋಲಸ್ ಕೂಡ ಹರ್ಕ್ಯುಲಿಸ್ ನ ಟೀಮ್ ನವನೇ. ಹೇಳ್ಬೇಕು ಅಂತಂದ್ರೆ ಇವನು ಹರ್ಕ್ಯುಲಿಸ್ ನ ರಿಲೇಷನ್. ಅಷ್ಟೇ ಅಲ್ಲ, ಈ ಆಂಫಿಯರಸ್ ಇರ್ತಾನಲ್ಲ, ಇವನಿಗೆ ಫ್ಯೂಚರ್ ನೋಡೋ ಅಂತ ಶಕ್ತಿನೂ ಕೂಡ ಇರುತ್ತೆ. ಆದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಮಾತ್ರ ಇವನು ಯಾರಿಗೂ ಹೇಳೋದಿಲ್ಲ. ಎಲ್ಲಾನು ಈಗ ಹೇಗ್ ನಡೀತಿದ್ಯೋ ಹಾಗೆ ನಡೀಲಿ ಅಂತ ಸುಮ್ನೆ ಇರ್ತಾನೆ. ಇವರು ಪೈರೇಟ್ಸ್ ಗಳನ್ನ ಓಡಿಸಿರೋದ್ರಿಂದ ರಾಜನ ಹತ್ರ ಚಿನ್ನನ ಇಸ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಆಗ ಅದೇ ಸಮಯಕ್ಕೆ ಒಂದಷ್ಟು ಜನ ಸೈನಿಕರ ಜೊತೆ ಒಬ್ಳು ರಾಜಕುಮಾರಿ ಬಂದು ಹರ್ಕ್ಯುಲಿಸ್ ಗೆ ಹೇಳ್ತಾಳೆ, ನನ್ನ ಹೆಸರು ಎನರ್ಜಿಯಾ ಅಂತ. ರಾಜ ಕೋಟಿಸ್ ನ ಮಗಳು. ನಮ್ಮ ಸೇನಾಧಿಪತಿನ ನಮ್ಮ ವಿರುದ್ಧ ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಇದರಿಂದ ಎಷ್ಟೋ ಜನ ಅಮಾಯಕರು ನಮ್ಮ ರಾಜ್ಯದಲ್ಲಿ ಸಾಯ್ತಿದ್ದಾರೆ. ಅವನನ್ನ ಸೋಲ್ಸೋದಕ್ಕೆ ನಮ್ಗೆ ನೀವು ಸಹಾಯ ಮಾಡಿದ್ರೆ ನೀವು ಕೇಳದಷ್ಟು ಚಿನ್ನನ ಕೊಡ್ತೀವಿ ಅಂತ. ಅದಕ್ಕೆ ಇವರು ಕೂಡ ಸರಿ ಅಂತ ಒಪ್ಕೊಂಡು ಎನರ್ಜಿಯಾ ರಾಜ್ಯಕ್ಕೆ ಬಂದು ತಲುಪ್ತಾರೆ. ಇಲ್ಲೇ ನಮ್ಗೆ ಎನರ್ಜಿಯಾ ಮಗ ಏರಿಯಸ್ ಕೂಡ ಪರಿಚಯ ಆಗ್ತಾನೆ. ಇವನು ಹರ್ಕ್ಯುಲಿಸ್ ನ ತುಂಬಾ ದೊಡ್ಡ ಫ್ಯಾನ್. ಹರ್ಕ್ಯುಲಿಸ್ ನ ಎಲ್ಲಾ ಕಥೆಗಳನ್ನ ಕೇಳಿರ್ತಾನೆ. ಆ ಹುಡುಗನನ್ನ ನೋಡ್ತಿದ್ದಂಗೆನೆ ಹರ್ಕ್ಯುಲಿಸ್ ಗೆ ಒಂದು ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. 3 ವರ್ಷಗಳ ಹಿಂದೆ ಇವನು ಬೇಟೆನ ಮುಗಿಸ್ಕೊಂಡು ಇವನ ಹೆಂಡತಿ ಹಾಗೆ ಮಕ್ಕಳನ್ನ ನೋಡೋದಕ್ಕೆ ಅಂತ ಅಥೆನ್ಸ್ ರಾಜ್ಯಕ್ಕೆ ಬಂದಿರ್ತಾನೆ. ಯಾಕೆಂತಂದ್ರೆ ಇವನ ಫ್ಯಾಮಿಲಿ ಜೊತೆ ಇದೇ ರಾಜ್ಯದಲ್ಲಿ ಇದ್ದಿದ್ದು. ಇಲ್ಲೇ ನಮ್ಗೆ ಅಥೆನ್ಸ್ ರಾಜ್ಯದ ರಾಜ ಆಗಿರುವಂತ ಯುರೇಥಿಯಸ್ ಕೂಡ ಪರಿಚಯ ಆಗ್ತಾನೆ. ಈ ರಾಜ್ಯದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಹರ್ಕ್ಯುಲಿಸ್ ನ ದೇವರ ತರನೇ ನೋಡ್ತಿರ್ತಾರೆ. ಹರ್ಕ್ಯುಲಿಸ್ ಕೂಡ ಈ ರಾಜ್ಯದ ಜನರಿಗೆ ಯಾವುದೇ ತರದ ಅಪಾಯ ಆಗದಿರೋ ರೀತಿ ನೋಡ್ಕೊತಿರ್ತಾನೆ. ನಂತರ ಸೀನ್ ಮತ್ತೆ ಪ್ರೆಸೆಂಟ್ ಡೇಗೆ ಬರುತ್ತೆ. ಇವನ ಟೀಮ್ ಅನ್ನ ಕರ್ಕೊಂಡ್ ಬಂದು ರಾಜ ಆಗಿರುವಂತ ಎನರ್ಜಿಯ ತಂದೆ ಕೋಟಿಸ್ ನ ಮೀಟ್ ಮಾಡ್ತಾನೆ. ಹೀಗೆ ಹರ್ಕ್ಯುಲಿಸ್ ಅವನ ಟೀಮ್ ನವರನ್ನ ಪರಿಚಯ ಮಾಡ್ಕೊಡ್ತಿರ್ಬೇಕಾದ್ರೇನೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಆಂಫಿಯರಸ್ ರಾಜ ಕೋಟಿಸ್ ಗೆ ಮೊದ್ಲಿಂದಾನೇ ಗೊತ್ತಿದ್ದಾನೆ ಅಂತ. ಯಾಕೆಂತಂದ್ರೆ ಇವನಿಗೆ ಫ್ಯೂಚರ್ ನ ನೋಡುವಂತ ಶಕ್ತಿ ಇದೆಯಲ್ಲ, ಆದ್ರಿಂದ ಎಲ್ಲಾ ಕಡೆನೂ ತುಂಬಾ ಫೇಮಸ್ ಆಗಿರ್ತಾನೆ. ಇಲ್ಲಿ ಹರ್ಕ್ಯುಲಿಸ್ ಆಗಿ ಅವನ ಟೀಮ್ ನವರಿಗೆ ಹೇಳ್ತಾರೆ, ಮೊದ್ಲು ನಮ್ಮ ಸೇನಾಧಿಪತಿ ಆಗಿದ್ದಂತ ರೀಸಸ್ ನಮ್ಮ ಮೇಲೆನೆ ಯುದ್ಧ ಮಾಡೋದಕ್ಕೆ ಶುರು ಮಾಡಿದಾನೆ. ಜನರು ಹೇಳ್ತಾರೆ ಅವನೊಬ್ಬ ಮಾಟಗಾರ. ಮಾಮೂಲಿ ಮನುಷ್ಯರು ಅವನನ್ನ ಸಾಯಿಸೋದಕ್ಕಾಗೋದಿಲ್ಲ, ದೇವಮಾನವರು ಮಾತ್ರ ಅವನನ್ನ ಸಾಯಿಸೋದಕ್ಕಾಗೋದು. ನಮ್ಮ ಎಲ್ಲಾ ಸೈನಿಕರಿಗೂ ಮಾಟ ಮಂತ್ರ ಮಾಡಿ ಅವರನ್ನೆಲ್ಲಾರನ್ನೂ ಕರ್ಕೊಂಡು ಹೊಂಟೋಗಿದ್ದಾನೆ. ಆದ್ರಿಂದ ಈಗ ನಮ್ಮ ಹತ್ರ ಯಾವುದೇ ತರದ ಸೈನ್ಯ ಇಲ್ಲ. ಹಾಗೆ ಅವನ ಹತ್ರ ಅಶ್ವಮಾನವ ಸೈನ್ಯನೂ ಕೂಡ ಇದೆ ಅಂತ. ಅಶ್ವಮಾನವರು ಅಂತಂದ್ರೆ ಅರ್ಧ ಕುದುರೆ ಅರ್ಧ ಮನುಷ್ಯರು ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಹರ್ಕ್ಯುಲಿಸ್ ಜ್ಯೂಸ್ ನ ಮಗ ಅನ್ನೋದನ್ನ ಎನರ್ಜಿಯಾ ನಂಬೋದಿಲ್ಲ ಅಂತ. ಬರೀ ಎನರ್ಜಿಯಾ ಮಾತ್ರ ಅಲ್ಲ, ತುಂಬಾ ಜನನು
ಎಲ್ಲಾನು ಕೂಡ ಹಾಗೆ ಅನ್ಕೊಂಡಿರ್ತಾರೆ. ಹರ್ಕ್ಯುಲಿಯಸ್ ಜ್ಯೂಸ್ ನ ಮಗ ಅಲ್ಲ ಅಂತ ಮಾರನೇ ದಿನ ನಮ್ಗೆ ತೋರಿಸ್ತಾರೆ. ಹರ್ಕ್ಯುಲಿಯಸ್ ಹಾಗೆ ಅವನ ಜನರು ಇಲ್ಲಿರುವಂತ ರೈತರಿಗೆ ಹಾಗೆ ಹಳ್ಳಿಯ ಜನರಿಗೆನೆ ಯುದ್ಧದ ಟ್ರೈನಿಂಗ್ ಅನ್ನ ಕೊಡ್ತಿರ್ತಾರೆ, ಇವರನ್ನೆಲ್ಲರನ್ನು ಸೈನಿಕರನ್ನಾಗಿ ಮಾಡೋದಕ್ಕೆ. ನಂತರ ಇವರು ಆ ಜನರಿಗೆ ಶೀಲ್ಡ್ ಗಳಿಂದ ಒಂದು ಗಟ್ಟಿಯಾಗಿರುವಂತ ಗೋಡೆನ ಕಟ್ಟೋದಕ್ಕೆ ಹೇಳ್ತಾರೆ. ಅವರು ಕೂಡ ಅದನ್ನ ಕಟ್ಟಿದಾಗ ಟೈಡಿಯಸ್ ಬಂದು ಜೋರಾಗಿ ಗೋಡೆಗೆ ಗುದ್ದುತ್ತಾನೆ. ಇದರಿಂದ ಆ ಗೋಡೆ ಹೊಡೆದೋಗುತ್ತೆ. ಆಗ ಹರ್ಕ್ಯುಲಿಯಸ್ ಇವರೆಲ್ಲರಿಗೂ ಹೇಳ್ತಾನೆ, ನೀವು ಈ ಗೋಡೆಗಳನ್ನ ತುಂಬಾ ಸ್ಟ್ರಾಂಗ್ ಆಗಿ ಕಟ್ಬೇಕು, ಇಲ್ಲಾಂದ್ರೆ ಯುದ್ಧದಲ್ಲಿ ಸತ್ತೋಗ್ತೀರಾ. ಯಾವಾಗ ಇದನ್ನ ನೀವು ತುಂಬಾ ಸ್ಟ್ರಾಂಗ್ ಆಗಿ ಕಟ್ಟೋದನ್ನ ಕಲಿತಿರೋ ಆಗ ಎಲ್ಲಾ ಯುದ್ಧದಲ್ಲಿ ನೀವೇ ಗೆಲ್ತೀರಾ ಅಂತ. ನಂತರ ಕೋಟಿಸ್ ಆಗಿ ಅವನ ಜನರು ಇವನಿಗೆ ಹೇಳ್ತಾರೆ, ರೇಸಸ್ ಅವನ ಆರ್ಮಿನ ಕರ್ಕೊಂಡು ನಮ್ ಕಡೆಗೆ ಬರ್ತಿದ್ದಾನೆ ನಮ್ಮೆಲ್ಲರನ್ನು ಸಾಯಿಸೋದಕ್ಕೆ ಅಂತ. ನಾವು ನಮ್ಮ ರಾಜ್ಯನ ಕಾಪಾಡಬೇಕು ಅಂತಂದ್ರೆ ಅವನಿಗಿಂತ ಮೊದಲು ನಾವಿವನ ಹತ್ರ ಹೋಗಿ ಯುದ್ಧ ಮಾಡಬೇಕು ಅಂತ. ಆದ್ರೆ ನಿಮ್ಮ ಜನರು ಯುದ್ಧ ಕಲೆಗಳನ್ನ ಕಲಿಯೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹರ್ಕ್ಯುಲಿಯಸ್ ಹೇಳಿದ್ರು ಕೂಡ ಕೋಟಿಸ್ ಇವನ ಮಾತನ್ನೇ ಕೇಳೋದಿಲ್ಲ. ರೀಸಸ್ ಎಷ್ಟೋ ಹಳ್ಳಿಗಳನ್ನ ಸುಟ್ಟಾಕಿದ್ದಾನೆ, ಅಮಾಯಕರ ಸಾವಿಗೆ ಕಾರಣ ಆಗಿದ್ದಾನೆ. ಆದ್ರಿಂದ ಎಷ್ಟಾಗುತ್ತೋ ಅಷ್ಟು ಬೇಗ ಅವನನ್ನ ಸಾಯಿಸಬೇಕು, ಯುದ್ಧಕ್ಕೆ ರೆಡಿ ಮಾಡ್ಕೊಳ್ಳಿ ಅಂತ. ನಂತರ ರಾತ್ರಿ ಏರಿಯಸ್ ಹರ್ಕ್ಯುಲಿಯಸ್ ಹತ್ರ ಬಂದು ಹೇಳ್ತಾರೆ, ನಾನು ನಿಮ್ಮ ಎಲ್ಲಾ ಕಥೆಗಳನ್ನ ಕೇಳ್ತೀನಿ, ದೊಡ್ಡವನಾದ್ಮೇಲೆ ನಾನು ಕೂಡ ನಿಮ್ ತರನೇ ಒಬ್ಬ ಮಹಾನ್ ಯೋಧ ಆಗ್ತೀನಿ ಅಂತ. ಇದನ್ನ ಕೇಳಿ ಹರ್ಕ್ಯುಲಿಯಸ್ ಅವನ ಕತ್ನಲ್ಲಿ ಹಾಕೊಂಡಿದ್ದಂತ ನೀಮಿಯನ್ ಸಿಂಹದ ಹಲ್ಲನ್ನ ತೆಗೆದು ಅವನಿಗೆ ಕೊಟ್ಟು ಹೇಳ್ತಾನೆ, ನಾನು ಇದನ್ನ ನನ್ನ ಮಗನ್ಗೆ ಕೊಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಅದು ಆಗ್ಲಿಲ್ಲ ಅಂತ. ಮಾರನೇ ದಿನ ಹರ್ಕ್ಯುಲಿಯಸ್ ಹಾಗೆ ಕೋಟಿಸ್ ನ ಆರ್ಮಿ ಅವರು ಎಲ್ಲಾ ತಯಾರಿಯನ್ನು ಮಾಡ್ಕೊಂಡು ರೀಸಸ್ ನ ಹುಡ್ಕೊಂಡು ಹೋಗುವುದಕ್ಕೆ ಶುರು ಮಾಡ್ತಾರೆ. ಹೀಗೆ ತುಂಬಾ ಮೈಲಿಗಳು ಹಾಗೆ ಬೆಟ್ಟ ಗುಡ್ಡಗಳನ್ನ ದಾಟಿ ಮುಂದೆ ಬಂದಾಗ ಒಂದು ಹಳ್ಳಿಗೆ ಬಂದು ತಲುಪ್ತಾರೆ. ಆದ್ರೆ ಅಲ್ಲಿ ನೋಡಿದ್ರೆ ಮನುಷ್ಯರ ತಲೆಗಳನ್ನ ಕೋಲಿಗೆ ನೇತಾಕಿರ್ತಾರೆ. ಅಂದ್ರೆ ಇಲ್ಲಿಗೆ ಈಗಾಗ್ಲೇ ರೀಸಸ್ ಹಾಗೆ ಅವನ ಆರ್ಮಿಯ ಜನರು ಬಂದು ಹೋಗಿದ್ದಾರೆ ಅಂತ. ಮುಂದೆ ಬಂದು ನೋಡಿದ್ರೆ ಈ ಹಳ್ಳಿಯ ಜನರು ಎಲ್ಲಂದ್ರಲ್ಲಿ ಸತ್ತು ಬಿದ್ದಿರ್ತಾರೆ. ಆ ಹೆಣಗಳನ್ನ ನೋಡಿ ಇವರೆಲ್ಲರಿಗೂ ಗೊತ್ತಾಗುತ್ತೆ ಈ ಜನರು ಸತ್ತಿ 1 ವಾರ ಆಗಿದೆ ಅಂತ. ಆಗ ಇವರೆಲ್ಲರಿಗೂ ನಿಧಾನವಾಗಿ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ, ಇವರೆಲ್ಲರೂ ಒಂದು ಟ್ರ್ಯಾಪ್ ನಲ್ಲಿ ಸಿಗಾಕೊಂಡಿದ್ದಾರೆ ಅಂತ. ನೋಡ್ತಾ ನೋಡ್ತಿದ್ದಂಗೆನೆ ಈ ಹಳ್ಳಿಯಲ್ಲಿ ಉಳ್ಕೊಂಡಿದ್ದಂತ ಜನರು ಹೊರಗಡೆ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಿರ್ತಾರೆ. ಈ ಕಡೆ ಕೋಟಿಸ್ ನ ಆರ್ಮಿ ಅವರು ಕೂಡ ಈ ಯುದ್ಧಕ್ಕೆ ತಯಾರಾಗ್ತಿರ್ತಾರೆ. ಹರ್ಕ್ಯುಲಿಸ್ಗಂತೂ ಏನು ಅರ್ಥನೇ ಆಗ್ತಿರೋದಿಲ್ಲ, ನಾವ್ ಇವ್ರನ್ನ ಕಾಪಾಡೋದಕ್ಕೆ ಬಂದಿದೀವಿ, ಇವ್ರ್ಯಾಕೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ. ಅಷ್ಟೊತ್ತಿಗೆ ಆ ಜನರಲ್ ಇವರನ್ನ ಸುತ್ತುವರೆದು ಬಿಟ್ಟಿರ್ತಾರೆ. ಒಬ್ಬ ವ್ಯಕ್ತಿ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದಾಗ ಹರ್ಕ್ಯುಲಿಯಸ್ ಅವನಿಗೆ ಒಂದೇ ಹೆಟ್ಟಿಗೆ ಹೊಡೆದು ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಅಲ್ಲಿದ್ದವರೆಲ್ಲ ತುಂಬಾ ಮೋಟಿವೇಟ್ ಆಗೋಗ್ತಾರೆ. ನಂತರ ಒಂದು ಭಯಂಕರವಾಗಿರುವಂತ ಯುದ್ಧ ಶುರು ಆಗಿ ಹೋಗುತ್ತೆ. ಹರ್ಕ್ಯುಲಿಯಸ್ ಹಾಗೆ ಅವನ ಟೀಮ್ ನವರು ಅವರ ಜೊತೆ ಯುದ್ಧ ಮಾಡ್ತಾ ಒಂದೊಂದೇ ಏಟಿಗೆ ಸಾಯಿಸ್ತಿರ್ತಾರೆ. ಆದ್ರೆ ಆ ಜನರು ಮಾತ್ರ ರಾಜ ಕೋಟಿಸ್ ನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ತಾರೆ. ಯಾಕೆ ಅನ್ನೋದು ಮಾತ್ರ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಹರ್ಕ್ಯುಲಿಸ್ ನ ಟೀಮ್ ನವರು ಹಾಗೆ ಕೋಟಿಸ್ ನ ಆರ್ಮಿ ಅವರು ಆ ಹಳ್ಳಿಯ ಎಲ್ಲಾ ಜನರನ್ನ ಸಾಯಿಸ್ಬಿಡ್ತಾರೆ. ಇದರಿಂದ ರಾಜ ಕೋಟಿಸ್ ನ ಪ್ರಾಣ ಉಳ್ಕೊಳ್ಳುತ್ತೆ. ಇದನ್ನೆಲ್ಲ ತುಂಬಾ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರುವಂತ ಒಬ್ಬ ಅಶ್ವಮಾನವನ್ನು ಕೂಡ ತೋರಿಸ್ತಾರೆ. ನಂತರ ಹರ್ಕ್ಯುಲಿಸ್ ಬಂದು ರಾಜ ಕೋಟಿಸ್ಗೆ ಹೇಳ್ತಾನೆ, ನಾನ್ ಮೊದ್ಲೇ ಹೇಳ್ದೆ ತಾನೆ ನಿಮ್ಮ ಜನರು ಇನ್ನೂ ಕೂಡ ಯುದ್ಧಕ್ಕೆ ತಯಾರಾಗಿಲ್ಲ ಅಂತ, ಅದಕ್ಕೆ ಈಗ ನಿಮ್ಮ ಕಡೆಯ ತುಂಬಾ ಜನರು ಸತ್ತೋಗಿದ್ದಾರೆ ಅಂತ. ಇದರಿಂದ ರಾಜ ಕೋಟಿಸ್ ಕೂಡ ಅವನ ಆರ್ಮಿಗೆ ಟ್ರೈನಿಂಗ್ ಕೊಡೋದಕ್ಕೆ ಒಪ್ಕೋತಾನೆ. ಈ ಯುದ್ಧದಲ್ಲಿ ಹರ್ಕ್ಯುಲಿಸ್ಗೆ ತುಂಬಾ ಗಾಯಗಳೆಲ್ಲ ಆಗಿರ್ತವೆ. ಅದಕ್ಕೆ ಅವನಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಎನರ್ಜಿಯ ಅವನ ಮಕ್ಕಳ ಬಗ್ಗೆ ಕೇಳ್ತಾಳೆ. ಆದ್ರೆ ಇವನು ಮಾತ್ರ ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ಅಲ್ಲಿಂದ ಅವಳನ್ನ ಕಳಿಸ್ಬಿಡ್ತಾನೆ. ನಂತರ ಹರ್ಕ್ಯುಲಿಸ್ ಮಲ್ಕೊಂಡಾಗ ಒಂದು ವಿಷನ್ ಬರುತ್ತೆ. ಇವನ ಕೈಗೆ ರಕ್ತ ಆಗಿರುತ್ತೆ, ಹಾಗೆ ಇವನ ಹೆಂಡತಿ ಮಕ್ಕಳು ಸತ್ತು ಬಿದ್ದಿರ್ತಾರೆ. ಇದರಿಂದ ಇವನಿಗೆ ಎಚ್ಚರ ಆದಾಗ ಹೊರಗಡೆ ಏನೋ ಸೌಂಡ್ ಕೇಳಿಸುತ್ತೆ. ಆದ್ರಿಂದ ಇವನು ಹೊರಗಡೆ ಬಂದು ನೋಡಿದ್ರೆ ಸತ್ತು ಬಿದ್ದಿರುವಂತ ಇವನ ಹೆಂಡತಿ ಮಕ್ಕಳನ್ನ 3 ತಲೆ ಇರುವಂತ ನಾಯಿ ತಿಂತಿರುತ್ತೆ. ನಂತರ ಅದನ್ನ ತಡೆಯೋದಕ್ಕೆ ಅಂತ ಹೋದಾಗ ಇವನಿಗೆ ಗೊತ್ತಾಗುತ್ತೆ ಇದೆಲ್ಲ ಬರೀ ಒಂದು ವಿಷನ್ ಅಷ್ಟೇ ಅಂತ. ಯಾಕೆ ಹರ್ಕ್ಯುಲಿಸ್ ಈ ರೀತಿ ಎಲ್ಲ ಆಗ್ತಿದೆ ಅಂತಂದ್ರೆ 3 ವರ್ಷಗಳ ಹಿಂದೆ ಇವನ ಹೆಂಡತಿ ಮಕ್ಕಳು ತುಂಬಾ ಮಿಸ್ಟೀರಿಯಸ್ ಆಗಿ ಸತ್ತೋಗಿರ್ತಾರೆ. ಆದ್ರೆ ಅವರನ್ನ ಸಾಯಿಸಿರೋದು ಹರ್ಕ್ಯುಲಿಸ್ ಅಂತ ಇವನನ್ನ ಅಥೆನ್ಸ್ ರಾಜ್ಯದಿಂದ ಹೊರಗಡೆ ಹಾಕಿರ್ತಾರೆ. ಇದೆಲ್ಲದರ ಮಧ್ಯದಲ್ಲೇ ದೇವತೆಗಳು ಕೊಟ್ಟಿದ್ದಂತ 12 ಕ್ರೂರ ಪ್ರಾಣಿಗಳನ್ನ ಸಾಯಿಸುವಂತ ಕೆಲಸನ ಕಂಪ್ಲೀಟ್ ಮಾಡದೆ ಬಿಟ್ಬಿಟ್ಟಿರ್ತಾನೆ. ಕೊನೆಯದಾಗಿ ಆ 12 ಕ್ರೂರ ಪ್ರಾಣಿಗಳಲ್ಲಿ ಉಳ್ಕೊಂಡಿರೋದು ಈ 3 ತಲೆಯ ನಾಯಿನೇ. ಅದನ್ನ ಇವನು ಇನ್ನು ಸಾಯಿಸ್ತಾ ಇರೋದ್ರಿಂದ ಆಗಾಗ ಕನಸಿನಲ್ಲಿ ಕಾಣಿಸ್ಕೊತಿರುತ್ತೆ ಅಷ್ಟೇ. ಈ ಕಡೆ ಎನರ್ಜಿಯ ಹರ್ಕ್ಯುಲಿಸ್ ನ ಟೀಮ್ ನವ್ರ ಹತ್ರ ಬಂದು ಕೇಳ್ತಾಳೆ, ಹರ್ಕ್ಯುಲಿಯಸ್ ಅವನ ಹೆಂಡತಿ ಮಕ್ಕಳನ್ನ ಅವನೇ ಸಾಯಿಸ್ಬಿಟ್ಟಿದ್ದಂತೆ ನಿಜನಾ ಅಂತ. ಆಗ ಇವರೆಲ್ಲರೂ ಹೇಳ್ತಾರೆ, ಇಲ್ಲ ಅದು ಸುಳ್ಳು, ಅವನ ಹೆಂಡತಿ ಮಕ್ಕಳು ಸತ್ತಾಗ ಹರ್ಕ್ಯುಲಿಸ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದ, ಅವರೆಲ್ಲ ಹೇಗ್ ಸತ್ರು ಅಂತಾನು ಕೂಡ ಅವನಿಗೆ ಗೊತ್ತಿಲ್ಲ ಅಂತ. ಇವರೆಲ್ಲರೂ ಹರ್ಕ್ಯುಲಿಸ್ ನ ತುಂಬಾನೇ ನಂಬ್ತಾರೆ. ಬೇಕಾದ್ರೆ ಅವನಿಗೋಸ್ಕರ ಪ್ರಾಣ ಕೊಡೋದಕ್ಕೂ ಕೂಡ ರೆಡಿ ಆಗಿರ್ತಾರೆ. ನಂತರ ಐಲೋಲಾಸ್ ಕೋಟಿಸ್ ನ ಸೈನಿಕರಿಗೆಲ್ಲ ಹರ್ಕ್ಯುಲಿಸ್ ನ ಸಾಹಸಕತೆಗಳನ್ನ ಹೇಳ್ತಾ ಮೋಟಿವೇಟ್ ಮಾಡಿ ಯುದ್ಧಕ್ಕೆ ಅಂತ ವೆಪನ್ಸ್ ಗಳನ್ನ ಕೊಡ್ತಿರ್ತಾನೆ. ಈಗ ಕೋಟಿಸ್ ನ ಸೈನಿಕರಿಗೆ ಹರ್ಕ್ಯುಲಿಸ್ ಹಾಗೆ ಅವನ ಟೀಮ್ ನವರು ಯುದ್ಧ ಕಲೆಗಳನ್ನ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹೇಳ್ಕೊಡ್ತಾ ಆ ಸೈನಿಕರೆಲ್ಲ ಎಷ್ಟು ಸ್ಟ್ರಾಂಗ್ ಆಗ್ಬಿಡ್ತಾರೆ ಅಂತಂದ್ರೆ ಮತ್ತೊಂದ್ಸಲ ಶೀಲ್ಡ್ ಗಳ ಗೋಡೆನ ಕಟ್ಟೋದಕ್ಕೆ ಹೇಳ್ತಾರೆ. ಆದ್ರೆ ಈ ಸಲ ಟೈಡಿಯಸ್ ಅದನ್ನ ಹೊಡೆಯೋದಕ್ಕಾಗೋದಿಲ್ಲ. ಅಂದ್ರೆ ಎಲ್ಲಾ
ಸೈನಿಕರು ಈಗ ಯುದ್ಧಕ್ಕೆ ರೆಡಿ ಆಗಿದ್ದಾರೆ ಅಂತ. ನಂತರ ಇವರು ಆ ರೀಸಸ್ ಎಲ್ಲಿರ್ತಾನೆ ಅಂತ ತಿಳ್ಕೊಂಡು ಯಾವ ಕಡೆಯಿಂದ ಹೋಗಿ ಅವನ ಮೇಲೆ ಅಟ್ಯಾಕ್ ಮಾಡಬೇಕು, ಹೇಗೆ ಈ ಯುದ್ಧನ ಗೆಲ್ಬೇಕು ಅಂತ ಎಲ್ಲಾ ಪ್ಲಾನ್ ಗಳನ್ನ ಮಾಡ್ಕೋತಾರೆ. ಅಂದ್ರೆ ಯುದ್ಧಕ್ಕೋಸ್ಕರ ಸ್ಟ್ರಾಟಜಿಸ್ ಗಳನ್ನ ರೆಡಿ ಮಾಡ್ಕೋತಾರೆ. ಇದೆಲ್ಲ ಆದ್ಮೇಲೆ ಹರ್ಕ್ಯುಲಿಸ್ ಹೊರಗಡೆ ಬಂದಾಗ ಆಂಫಿಯರಸ್ ಹೇಳ್ತಾನೆ, ನನಗೆ ಫ್ಯೂಚರ್ ಕಾಣಿಸ್ತಿದೆ, ನಾನು ಈ ಯುದ್ಧದಲ್ಲಿ ಸಾಯ್ತೀನಿ ಅನ್ನೋ ಎಲ್ಲಾ ತರದ ಸೂಚನೆಗಳು ಸಿಗ್ತಿವೆ ಅಂತ. ಇದರಿಂದ ಇವನು ತುಂಬಾನೇ ಬೇಜಾರ್ ಮಾಡ್ಕೋತಾನೆ. ಆಗ ಆಂಫಿಯರಸ್ ಅವನಿಗೆ ಸಮಾಧಾನ ಮಾಡ್ತಾನೆ, ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ನಂತರ ಮಾರನೇ ದಿನ ಇವರೆಲ್ಲರೂ ಎಲ್ಲಾ ತಯಾರಿನೂ ಮಾಡ್ಕೊಂಡು ರೀಸಸ್ ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಇಲ್ಲೇ ನಮ್ಗೆ ಅಶ್ವಮಾನವರ ತರ ಕಾಣ್ತಿರುವಂತ ಒಂದಷ್ಟು ಜನರನ್ನು ಕೂಡ ತೋರಿಸ್ತಾರೆ. ಅವರೆಲ್ಲರನ್ನು ನೋಡಿ ಇವರು ಆಶ್ಚರ್ಯ ಪಡ್ತಿರ್ಬೇಕಾದ್ರೇನೆ ಅದೇ ಸಮಯಕ್ಕೆ ರೀಸಸ್ ನ ಆ ದೊಡ್ಡ ಆರ್ಮಿ ಅಲ್ಲಿಗೆ ಬರುತ್ತೆ. ನಂತರ ನಮ್ಗೆ ಗೊತ್ತಾಗುತ್ತೆ ಇವ್ರು ಯಾರು ಅಶ್ವಮಾನವರು ಅಲ್ಲ, ಬರೀ ಸುಳ್ಳು ಸುದ್ದಿನ ಹಬ್ಬಿಸಿರೋದು ಅಷ್ಟೇ ಅಂತ. ರೀಸಸ್ ಕೋಟಿಸ್ ಹಾಗೆ ಹರ್ಕ್ಯುಲಿಸ್ ಹತ್ರ ಬಂದು ಹೇಳ್ತಾನೆ, ನಿಮ್ದು ತುಂಬಾ ಚಿಕ್ಕ ಆರ್ಮಿ, ನಿಮ್ಮ ಆರ್ಮಿಗಿಂತ ನಮ್ಮ ಸೈನ್ಯ 3 ಪಟ್ಟು ದೊಡ್ಡದಾಗಿದೆ, ನಿಮ್ಮ ಸೋಲನ್ನ ಒಪ್ಕೋಬಿಡಿ, ನಾವ್ ನಿಮ್ಗೆ ಏನು ಮಾಡೋದಿಲ್ಲ ಅಂತ. ಆದ್ರೆ ಅದಕ್ಕೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಇದರಿಂದ ರೀಸಸ್ ಹಾಗೆ ಕೋಟಿಸ್ ನ ಆರ್ಮಿಯ ಮಧ್ಯೆ ಯುದ್ಧ ಶುರು ಆಗ್ತಿರುತ್ತೆ. ರೀಸಸ್ ನ ಆರ್ಮಿ ಅವರು ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಕೋಟಿಸ್ ನ ಆರ್ಮಿ ಅವರು ಕೂಡ ಶೀಲ್ಡ್ ಗೋಡೆಯನ್ನ ಕಟ್ಕೊತಿರ್ತಾರೆ. ಆಗ ಹರ್ಕ್ಯುಲಿಸ್ ಸಿಗ್ನಲ್ ಅನ್ನ ಕೊಡ್ತಿದ್ದಂಗೆನೆ ಟೈಡಿಯಸ್ ಹಾಗೆ ಅಟ್ಲಾಂಟಾ ಜೊತೆ ಒಂದಷ್ಟು ಸೈನಿಕರು ಬಂದು ಬಿಲ್ಲು ಬಾಣದಿಂದ ರೀಸಸ್ ನ ಆರ್ಮಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹರ್ಕ್ಯುಲಿಸ್ ಕೊಟ್ಟಿರುವಂತ ಟ್ರೈನಿಂಗ್ ನಿಂದ ಕೋಟಿಸ್ ನ ಆರ್ಮಿ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿರುತ್ತೆ. ಹಾಗೆ ಹರ್ಕ್ಯುಲಿಸ್ ಹಾಗೆ ಅವನ ಟೀಮ್ ನವರು ಕೂಡ ತುಂಬಾ ಭಯಂಕರವಾಗಿ ಯುದ್ಧ ಮಾಡ್ತಿರ್ತಾರೆ. ಹೀಗೆ ಎಲ್ಲರನ್ನ ಸಾಯಿಸ್ತಾ ಕೋಟಿಸ್ ನ ಆರ್ಮಿ ಮುಂದೆ ಸಾಕ್ತಿರುತ್ತೆ. ಆದ್ರಿಂದ ರೀಸಸ್ ನ ಆರ್ಮಿ ಅವರು ಬಿಲ್ಲು ಬಾಣಗಳಿಂದ ಅಟ್ಯಾಕ್ ಮಾಡಿದಾಗ ಆಂಫಿಯರಸ್ ನಾನು ಇವತ್ತೇ ಸಾಯಬಹುದು ಅಂತ ರೆಡಿ ಆಗಿ ನಿಂತ್ಕೋತಾನೆ. ಆದ್ರೆ ಸಾಯೋದಿಲ್ಲ. ಆದ್ರಿಂದ ರೀಸಸ್ ಅಟ್ಯಾಕ್ ಮಾಡೋಕೆ ಬರ್ತಿರ್ಬೇಕಾದ್ರೆ ಹರ್ಕ್ಯುಲಿಸ್ ಅವನ ಕುದುರೆನೆ ಬಿಡಿಸ್ಬಿಡ್ತಾನೆ. ಇದರಿಂದ ಇವನಿಗೆ ತುಂಬಾ ಏಟಾಗುತ್ತೆ. ಕೋಟಿಸ್ ಹಾಗೆ ಅವನ ಆರ್ಮಿ ಅವರು ಗೆದ್ದಿರೋದ್ರಿಂದ ರೀಸಸ್ ನ ಕರ್ಕೊಂಡು ಮತ್ತೆ ರಾಜ್ಯಕ್ಕೆ ಬರ್ತಾರೆ. ಎಲ್ಲರೂ ಅಲ್ಲಿ ರೀಸಸ್ ಗೆ ಹೊಡಿತಿರ್ಬೇಕಾದ್ರೆ ಹರ್ಕ್ಯುಲಿಸ್ ಅವನನ್ನ ಬಿಡಿಸಿದಾಗ ಇವನು ಅವನಿಗೆ ಹೇಳ್ತಾನೆ, ಒಂದು ರಾಜ್ಯದ ಜನರು ಗುಲಾಮರಾಗೋಕೆ ನೀನು ಕೋಟಿಸ್ಗೆ ಸಹಾಯ ಮಾಡಿದ್ಯಾ ಅಂತ. ಹರ್ಕ್ಯುಲಿಸ್ಗಂತೂ ಏನು ಕೂಡ ಅರ್ಥ ಆಗೋದಿಲ್ಲ, ನೀನು ಕೆಟ್ಟ ಜನರಿಗೆ ಸಹಾಯ ಮಾಡಿದ್ಯಾ ಅಂತ ರೀಸಸ್ ಹೇಳ್ತಾನೆ ಇರ್ತಾನೆ. ಯುದ್ಧನ ಗೆದ್ದಿರೋದಕ್ಕೆ ಎಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ. ಹಾಗೆ ಇಲ್ಲೇ ರೀಸಸ್ ನು ಕೂಡ ಕಟ್ಟಾಕಿರ್ತಾರೆ. ಅವನನ್ನ ನೋಡಿ ನೀರ್ ಕೊಡೋದಕ್ಕೆ ಅಂತ ಎನರ್ಜಿಯ ಹೋಗ್ತಿರ್ಬೇಕಾದ್ರೆ ಕೋಟಿಸ್ ಅದಕ್ಕೆ ಬಿಡೋದಿಲ್ಲ. ನಂತರ ಈಗ ಇಡೀ ದೇಶಕ್ಕೆ ಕೋಟಿಸ್ ಒಬ್ಬರೇ ರಾಜ ಅಂತ ಹೇಳಿ ಇವನಿಗೆ ಕಿರೀಟನ ಹಾಕ್ತಾರೆ. ಇದು ರೀಸಸ್ಗೆ ಇಷ್ಟ ಆಗ್ತಿರೋದಿಲ್ಲ. ಇದನ್ನೆಲ್ಲ ನೋಡ್ತಿರುವಂತ ಹರ್ಕ್ಯುಲಿಸ್ ಹಾಗೆ ಅವನ ಟೀಮ್ ನವರಿಗೆ ಇಲ್ಲೇನೋ ಸರಿ ಇಲ್ಲ, ನಾವು ತಪ್ಪು ಮಾಡಿದೀವಿ ಅಂತ ಅನ್ನಿಸ್ತಿರುತ್ತೆ. ಎನರ್ಜಿಯ ರೀಸಸ್ ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾಳೆ. ಅದನ್ನ ಹರ್ಕ್ಯುಲಿಸ್ ಕೂಡ ನೋಡ್ಬಿಡ್ತಾನೆ. ಆದ್ರಿಂದ ಅವಳ ಹತ್ರ ಬಂದು ಕೇಳ್ತಾನೆ, ಇಲ್ಲೆಲ್ಲ ಏನ್ ನಡೀತಿದೆ, ಈ ಯುದ್ಧ ನಡೆಯೋದಕ್ಕೆ ಕೋಟಿಸ ತಾನೇ ಕಾರಣ, ಯಾಕೆ ನನ್ಗೆ ಸುಳ್ಳು ಹೇಳಿ ಕರ್ಕೊಂಡ್ ಬಂದಿದ್ಯಾ ಅಂತ. ಆಗ ಇವಳು ಕೂಡ ಹೇಳ್ತಾಳೆ, ಹೌದು, ನನ್ನ ತಂದೆ ಕೋಟಿಸ್ ತುಂಬಾನೇ ಕೆಟ್ಟವನು. ಈ ರಾಜ್ಯಕ್ಕೆ ಮೊದ್ಲು ನನ್ನ ಗಂಡ ರಾಜ ಆಗಿದ್ದ, ಆದ್ರೆ ಕೋಟಿಸ್ ಅವರಿಗೆ ವಿಷ ಹಾಕಿ ಸಾಯಿಸಿ ಈ ರಾಜ್ಯಕ್ಕೆ ಅವನೇ ರಾಜ ಆದ. ರೀಸಸ್ ಮೊದ್ಲು ನನ್ನ ಗಂಡನಿಗೆ ಸೇನಾಧಿಪತಿ ಆಗಿದ್ದ, ಆದ್ರಿಂದಾನೇ ಅವನು ಕೋಟಿಸ್ ನ ವಿರುದ್ಧ ಯುದ್ಧ ಮಾಡಿ ಅವನನ್ನ ಸಾಯಿಸೋದಕ್ಕೆ ಅಂತ ನೋಡ್ತಿದ್ದು. ಈಗ ಅವನು ಕೂಡ ಬಂದಿ ಮಾಡ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಾನೇನಾದ್ರೂ ನಿಮ್ಗೆ ಸುಳ್ಳು ಹೇಳಿ ಕರ್ಕೊಂಡ್ ಬರ್ದೇ ಇದ್ದಿದ್ರೆ ನನ್ನ ಮಗ ಏರಿಯಸ್ ನ ಸಾಯಿಸ್ಬಿಡ್ತೀನಿ ಅಂತ ಕೋಟಿಸ್ ಹೇಳಿದ್ದ. ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು. ನನ್ನ ತಂದೆ ಒಂದಿವ್ಸ ಅಲ್ಲ ಒಂದಿವ್ಸ ವಯಸ್ಸಾಗಿ ಸತ್ತೇ ಸಾಯ್ತಾನೆ, ಆಗ ನನ್ನ ಮಗ ರಾಜ ಆಗಿ ಈ ರಾಜ್ಯನ ಕಾಪಾಡ್ತಾನೆ ಅಂತ. ಆದ್ರೆ ಇದೆಲ್ಲ ಆಗದೆ ಇರೋ ಮಾತು ಅಂತ ಹರ್ಕ್ಯುಲಿಸ್ ಹೇಳ್ತಾನೆ. ಅದಕ್ಕೆ ಇವಳು ನನ್ನ ಮಗನ್ನ ನಿಮ್ ಜೊತೆನೆ ಕರ್ಕೊಂಡು ಹೋಗಿ ಅವನ ಪ್ರಾಣನ ಕಾಪಾಡಿ ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ಹರ್ಕ್ಯುಲಿಸ್ ಒಪ್ಕೊಳ್ತಿರೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಕೋಟಿಸ್ ನ ಸೇನಾಧಿಪತಿ ಬಂದು ಹೇಳ್ತಾನೆ, ನಿಮ್ಮನ್ನ ರಾಜ ನೋಡ್ಬೇಕಂತೆ ಅಂತ. ಆದ್ರಿಂದ ಇವನು ಕೂಡ ಕೋಟಿಸ್ ಹತ್ರ ಬರ್ತಾನೆ. ಈಗ ಇವನಿಗೆ ಎಲ್ಲಾ ವಿಷಯ ಗೊತ್ತಿರೋದ್ರಿಂದ ಕೋಟಿಸ್ಗೆ ಬೈತಿರ್ತಾನೆ, ನಿನ್ನಂತ ನೀಚ ಮತ್ತೊಬ್ಬ ಇಲ್ಲ ಅಂತ. ಆಗ ಇವನು ಕೂಡ ಹೇಳ್ತಾನೆ, ಹೌದು, ನನಗೆ ಈ ದೇಶನ ಆಳ್ಬೇಕು ಅಂತ ಆಸೆ ಇತ್ತು, ಅದಕ್ಕೆ ಹೀಗೆಲ್ಲ ಮಾಡ್ದೆ, ಬೇಕಾದ್ರೆ ನೀನು ಕೂಡ ನಮ್ಮ ಸೇನಾಧಿಪತಿ ಆಗ್ಬೋದು ಅಂತ ಅಂದಾಗ ಹರ್ಕ್ಯುಲಿಸ್ ಮಾತ್ರ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಆದ್ರಿಂದ ಕೋಟಿಸ್ ಹೇಳ್ತಾನೆ, ನೀನು ನನ್ನ ಸೈನಿಕರಿಗೆ ಯುದ್ಧ ಮಾಡೋದನ್ನ ಹೇಳ್ಕೊಟ್ಟಿದ್ಯಾ, ಅವರು ನನ್ನ ಎಲ್ಲಾ ಜನರಿಗೂ ಹೇಳ್ಕೊಡ್ತಾರೆ, ಇನ್ಮೇಲೆ ನಿನ್ನ ಅವಶ್ಯಕತೆ ನನಗಿಲ್ಲ, ನಿಮ್ಗೆ ಕೊಡ್ಬೇಕಾಗಿರುವಂತ ಚಿನ್ನನ ಕೊಡ್ತೀವಿ, ತಗೊಂಡು ಇಲ್ಲಿಂದ ಹೊಟ್ಟೋಗಿ ಅಂತ. ಇವರು ಕೂಡ ಚಿನ್ನನ ಇಸ್ಕೊಂಡು ಹೊರಗಡೆ ಬಂದಾಗ ಆ ರಾಜ್ಯದಲ್ಲಿರುವಂತ ಜನರ ಮುಖದಲ್ಲಿ ಬೇಜಾರು ನೋವನ್ನ ನೋಡ್ತಾನೆ. ಆದ್ರಿಂದ ಎಲ್ಲರೂ ಹೋಗೋದಕ್ಕೆ ತಯಾರು ಮಾಡ್ಕೋತಿರ್ಬೇಕಾದ್ರೇನೆ ಅವನ ಚಿನ್ನನೂ ಕೂಡ ಕೊಟ್ಟು, ನೀವೆಲ್ಲರೂ ಹೋಗಿ, ಈ ತಪ್ಪೆಲ್ಲ ಆಗಿರೋದು ನನ್ನಿಂದಾನೆ, ನಾನೇ ಇದನ್ನೆಲ್ಲ ಸರಿ ಮಾಡ್ಬಿಟ್ಟು ಬರ್ತೀನಿ ಅಂತಾನೆ. ಆಗ ಆಟೋಲಿಕಸ್ ಹೇಳ್ತಾನೆ, ನೀನು ತಪ್ಪು ಮಾಡ್ತಿದ್ಯಾ, ನಮ್ಮ ಹತ್ರ ಚಿನ್ನ ಇದೆ, ನಡಿಲಿಂದ ಹೊಟ್ಟೋಗೋಣ ಅಂತ. ಆದ್ರೆ ಹರ್ಕ್ಯುಲಿಸ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅದೇ ಸಮಯಕ್ಕೆ ಮಿಕ್ತವ್ರೆಲ್ಲರೂ ಹೇಳ್ತಾರೆ, ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ನಿನ್ ಜೊತೆನೆ ಇರ್ತೀವಿ, ನಮಗೂ ಕೂಡ ನಿನ್ನನ್ನ ಬಿಟ್ಟು ಬೇರೆ ಫ್ಯಾಮಿಲಿ ಇಲ್ಲ ಅಂತ. ಆಗ ಆಂಫಿಯರಸ್ ಹೇಳ್ತಾನೆ, ಇವತ್ ಸಂಜೆ ಒಂದು ಈಟಿಯಿಂದ ನಾನು ಸತ್ತೋಗ್ತೀನಿ, ಅದಕ್ಕೆ ನನ್ನ ಪ್ರಾಣ ಹೋಗೋವರೆಗೂ ಹರ್ಕ್ಯುಲಿಸ್ ಜೊತೆನೆ ಇರ್ತೀನಿ ಅಂತ. ಆದ್ರೆ ಆಟೋಲಿಕಸ್ ಮಾತ್ರ ಯಾರ ಮಾತನ್ನು ಕೂಡ ಕೇಳ್ದೆ ಎಲ್ಲಾ ಚಿನ್ನನು ತಗೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಆದ್ರಿಂದ ಹರ್ಕ್ಯುಲಿಸ್ ಕೂಡ ಜೀವನದಲ್ಲಿ ಚೆನ್ನಾಗಿರುವಂತೆ ಹೇಳಿ
ಅವನನ್ನ ಅಲ್ಲಿಂದ ಕಳಿಸ್ಕೊಡ್ತಾನೆ. ನಂತರ ಇವರೆಲ್ಲರೂ ಈ ರಾಜ್ಯನ ಕಾಪಾಡ್ಲೇಬೇಕು ಅಂತ ಒಳಗಡೆ ಬಂದು ಗಾರ್ಡ್ಸ್ ಗಳನ್ನ ಸಾಯಿಸ್ತಾ ಕೋಟಿಸ್ ನ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಎಲ್ಲಾ ಸೈನಿಕರು ಇವರನ್ನ ಸುತ್ತುವರೆದು ಬಿಡ್ತಾರೆ. ಆಗ ಅಲ್ಲಿಗೆ ಕೋಟಿಸ್ ನ ಸೇನಾಧಿಪತಿ ಬಂದು ವೆಪನ್ಸ್ ಗಳನ್ನ ಕೆಳಗಡೆ ಹಾಕೋದಕ್ಕೆ ಹೇಳ್ತಾನೆ. ಇವರು ಕೂಡ ಹಾಕ್ತಾರೆ. ಅಲ್ಲಿಗೆ ಇವರಿಬ್ರನ್ನು ಕೂಡ ಕರ್ಕೊಂಡ್ ಬರ್ತಾರೆ. ಎನರ್ಜಿಯ ಏರಿಯಸ್ ನ ಕರ್ಕೊಂಡು ಹೋಗೋದಕ್ಕೆ ಹರ್ಕ್ಯುಲಿಸ್ ಗೆ ಹೇಳ್ತಿದ್ಲು ಅಂತ ಕೋಟಿಯಸ್ ಗೆ ಹೇಳಿದಾಗ ಏರಿಯಸ್ ನ ಅವಳಿಂದ ಕಿತ್ಕೊಬಿಡ್ತಾನೆ. ಆಗ ಏರಿಯಸ್ ಹರ್ಕ್ಯುಲಿಸ್ ಹತ್ರ ಬಂದು ಆ ಸಿಂಹದ ಹಲ್ಲನ್ನ ಕೊಟ್ಟು ಬಿಡ್ತಾನೆ. ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನಂತರ ಅವರು ಹರ್ಕ್ಯುಲಿಸ್ ಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ಬಿಡ್ತಾರೆ. ಸ್ವಲ್ಪ ಸಮಯದ ನಂತರ ನಮ್ಗೆ ತೋರಿಸ್ತಾರೆ ಇವನನ್ನ ಕಟ್ಟಾಕಿರ್ತಾರೆ. ಕಣ್ಣು ಬಿಟ್ಟು ನೋಡಿದ್ರೆ ಮುಂದೆ ಅದೇ 3 ತಲೆಯ ನಾಯಿ ಇರುತ್ತೆ. ಆಮೇಲೆ ಇವನಿಗೆ ಗೊತ್ತಾಗುತ್ತೆ ಅದು 3 ತಲೆಯ ನಾಯಿ ಅಲ್ಲ, 3 ನಾಯಿಗಳು ಅಂತ. ಹರ್ಕ್ಯುಲಿಸ್ ಸಾಯಿಸಬೇಕಾಗಿರುವಂತ ಕೊನೆಯ ಕ್ರೂರ ಜೀವಿಗಳು ಇವೇನೆ. ಇಲ್ಲೇ ಯುರೇತಿಯಸ್ ಕೂಡ ಇರ್ತಾನೆ. ಈ ನಾಯಿಗಳು ಇವಂದೆ. ಹಾಗೆ ಹರ್ಕ್ಯುಲಿಸ್ ನ ಕಡೆಯ ಎಲ್ಲಾ ಜನರನ್ನ ಬಂದಿ ಮಾಡಿರ್ತಾರೆ. ಆ ನಾಯಿಗಳ ಶಬ್ದನ ಕೇಳ್ತಿದ್ದಂಗೆನೆ ಇವನಿಗೆ ಸ್ವಲ್ಪನೇ ನೆನಪಾಗೋದಕ್ಕೆ ಶುರುವಾಗುತ್ತೆ. ಅವತ್ತು ಹರ್ಕ್ಯುಲಿಸ್ ಕುಡಿದಂತ ಜ್ಯೂಸ್ ನಲ್ಲಿ ಯುರೇತಿಯಸ್ ಮತ್ತು ಬರುವಂತ ಔಷಧಿನ ಹಾಕಿದ್ದ. ನಂತರ ಆ 3 ನಾಯಿಗಳನ್ನ ಬಿಟ್ಟು ಹರ್ಕ್ಯುಲಿಸ್ ನ ಹೆಂಡತಿ ಮಕ್ಕಳು ಸಾಯೋ ರೀತಿ ಮಾಡಿದ್ದ. ಯಾಕೆ ಇವನು ಹೀಗೆಲ್ಲ ಮಾಡಿದ ಅಂತಂದ್ರೆ ಅಥೆನ್ಸ್ ರಾಜ್ಯದಲ್ಲಿ ಎಲ್ಲರೂ ಹರ್ಕ್ಯುಲಿಸ್ ನ ದೇವರ ರೀತಿನ ನೋಡ್ತಿದ್ರು. ಯುರೇಸ್ಟಿಯಸ್ ರಾಜ ಆಗಿದ್ರು ಕೂಡ ಅವನಿಗಿಂತ ಜಾಸ್ತಿ ಮರ್ಯಾದಿನ ಹರ್ಕ್ಯುಲಿಸ್ ಗೆನೆ ಕೊಡ್ತಿದ್ರು. ಇದನ್ನ ಇವನ್ ಕೈಲಿ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಅದಕ್ಕೆ ಹರ್ಕ್ಯುಲಿಸ್ ನ ಸಾಯಿಸಿದ್ರೆ ಜನ ನನ್ನ ಸುಮ್ನೆ ಬಿಡೋದಿಲ್ಲ ಅಂತ ಅವನ ಹೆಂಡತಿ ಮಕ್ಕಳನ್ನ ಸಾಯಿಸಿ ಆ ಆರೋಪ ಅವನ ಮೇಲೆನೆ ಬರೋ ರೀತಿ ಮಾಡಿ ಅಥೆನ್ಸ್ ರಾಜ್ಯದಿಂದ ಹೊರಗಡೆ ಹಾಕಿದ್ದ. ಇಲ್ಲಿ ಹೇಳಬೇಕು ಅಂತಂದ್ರೆ ಕೋಟಿಸ್ ಆಗಿ ಯುರೇಸ್ಟಿಯಸ್ ಒಂದಾಗಿರ್ತಾರೆ. ಇವರೆಲ್ಲರನ್ನೂ ಸಾಯಿಸಲೇಬೇಕು ಅಂತ ಮೊದ್ಲು ಅವನ ಮಗಳನ್ನೇ ಸಾಯಿಸೋದಕ್ಕೆ ಕೋಟಿಸ್ ಹೇಳ್ತಾನೆ. ಆದ್ರಿಂದ ಅವಳನ್ನ ಸಾಯಿಸೋದಕ್ಕೆ ಅಂತ ಹೇಳ್ಕೊಂಡ್ ಬರ್ತಿರ್ಬೇಕಾದ್ರೆ ಈ ಕಡೆ ಆಂಫಿಯರಸ್ ಹರ್ಕ್ಯುಲಿಸ್ ಗೆ ಅರ್ಥ ಮಾಡಿಸ್ತಿರ್ತಾನೆ. ನೀನು ಮಾಮೂಲಿ ಮನುಷ್ಯ ಅಲ್ಲ, ದೇವತೆಗಳ ರಾಜ ಆಗಿರುವಂತ ಜ್ಯೂಸ್ ನ ಮಗ. ಸೋಲನ್ನ ಒಪ್ಕೋಬೇಡ, ನಿನ್ ಕೈಲಿ ಎಲ್ಲಾನು ಕೂಡ ಸಾಧ್ಯ ಆಗುತ್ತೆ ಅಂತ. ಆಗ ಹರ್ಕ್ಯುಲಿಸ್ ಕೂಡ ಅವನ ಶಕ್ತಿಯ ಮೇಲೆ ನಂಬಿಕೆನೆ ಇಟ್ಟು ಆ ದೊಡ್ಡ ಸರ್ಪಳಿಗಳಿಂದ ಬಿಡಿಸ್ಕೊಂಡ್ ಬಂದು ಎನರ್ಜಿಯನ್ನ ಕಾಪಾಡ್ತಾನೆ. ಇದರಿಂದ ಆ ನಾಯಿಗಳನ್ನ ಬಿಟ್ಟು ಹರ್ಕ್ಯುಲಿಸ್ ನ ಮೇಲೆ ಅಟ್ಯಾಕ್ ಮಾಡಿಸಿ ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಎನರ್ಜಿಯ ಎಲ್ಲರನ್ನು ಸೆಲ್ಲಿಂದ ಬಿಡಿಸ್ತಾಳೆ. ಹಾಗೆ ಹರ್ಕ್ಯುಲಿಸ್ ಕೂಡ ಆ 3 ನಾಯಿಗಳ ಜೊತೆ ತುಂಬಾ ಕಷ್ಟಪಟ್ಟು ಫೈಟ್ ಮಾಡ್ತಾ ಆ ನಾಯಿಗಳನ್ನ ಸಾಯಿಸ್ಬಿಡ್ತಾನೆ. ಅಂದ್ರೆ ದೇವತೆಗಳು ಕೊಟ್ಟಿದ್ದಂತ 12 ಕ್ರೂರ ಪ್ರಾಣಿಗಳನ್ನ ಸಾಯಿಸುವಂತ ಕೆಲ್ಸನ ಈಗ ಇವನು ಮುಗಿಸ್ತಾ ಅಂತ. ನಂತರ ಹರ್ಕ್ಯುಲಿಸ್ ಕ್ಲೋಸ್ ಆಗಿದ್ದಂತ ಡೋರ್ ಅನ್ನ ಮೇಲಕ್ಕೆ ಎತ್ತುತ್ತಾನೆ. ಎಲ್ಲರೂ ಹೊರಗಡೆ ಬಂದು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಒಬ್ಬ ಸೈನಿಕ ಒಂದು ಈಟಿನ ಎಸಿತಾನೆ. ಇದೇ ನನ್ನ ಅಂತ್ಯ ಇರ್ಬೋದು ಅಂತ ಆಂಫಿಯರಸ್ ಕೂಡ ರೆಡಿ ಆಗಿ ನಿಂತ್ಕೋತಾನೆ. ಆದ್ರೆ ಹರ್ಕ್ಯುಲಿಸ್ ಬಂದು ಅದನ್ನ ತಡೆದು ಆಂಫಿಯರಸ್ ನ ಪ್ರಾಣನ ಕಾಪಾಡ್ತಾನೆ. ನಂತರ ಇವರು ಎಲ್ಲಾ ಗಾರ್ಡ್ಸ್ ಗಳನ್ನ ಸಾಯಿಸ್ತಾ ಮುಂದೆ ಬರ್ತಿರ್ತಾರೆ. ಕೋಟಿಸ್ ನ ಹಾಗೆ ಯುರೇಸ್ಟಿಯಸ್ ನ ಸಾಯಿಸೋದಕ್ಕೆ ಅಂತ ಹೇಗೋ ಮಾಡಿ ಯುರೇಸ್ಟಿಯಸ್ ನ ಹರ್ಕ್ಯುಲಿಸ್ ಹುಡುಕ್ಬಿಡ್ತಾನೆ. ಇವನು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಎಷ್ಟೇ ಬೇಡ್ಕೊಂಡ್ರು ಎಷ್ಟೇ ಹಂಗಲಾಚಿದ್ರು ಕೂಡ ಹರ್ಕ್ಯುಲಿಸ್ ಅವನನ್ನ ಬಿಡೋದಿಲ್ಲ. ಸಿಂಹಾಸನದ ಮೇಲೆ ಎಸ್ತು ಅವನ ಕತ್ತಿಯಿಂದಾನೆ ಅವನಿಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಆಗ ಅಲ್ಲಿಗೆ ಕೋಟಿಸ್ ನ ಸೇನಾಧಿಪತಿ ಬಂದು ಹರ್ಕ್ಯುಲಿಸ್ ನ ಸಾಯಿಸೋದಕ್ಕೆ ನೋಡ್ತಾನೆ. ಆಗ ಐಲೋಲಸ್ ಬಂದು ಅವನನ್ನು ಕೂಡ ಸಾಯಿಸ್ಬಿಡ್ತಾನೆ. ಅಲ್ಲಿಂದ ಹೊರಗಡೆ ಬಂದಾಗ ನೋಡ್ತಾರೆ ಇಷ್ಟೊತ್ತಿಗೆ ರೀಸಸ್ ನು ಕೂಡ ಬಂದಿಯಿಂದ ಬಿಡಿಸ್ಬಿಟ್ಟಿರ್ತಾರೆ. ಸರಿ ಅಂತ ಹೇಳಿ ಇವರೆಲ್ಲರೂ ಕೋಟಿಸ್ ನ ಹುಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ನೋಡಿದ್ರೆ ಕೋಟಿಸ್ ನ ದೊಡ್ಡ ಆರ್ಮಿ ಇವರನ್ನ ಸಾಯಿಸೋದಕ್ಕೆ ಅಂತ ಕಾಯ್ತಾ ನಿಂತಿರುತ್ತೆ. ಹರ್ಕ್ಯುಲಿಸ್ ಸೈನಿಕರಿಗೆ ಅರ್ಥ ಮಾಡಿಸೋದಕ್ಕೆ ನೋಡ್ತಿರ್ತಾನೆ ಕೋಟಿಸ್ ಒಳ್ಳೆಯವನಲ್ಲ ಅಂತ. ಆದ್ರೆ ಕೋಟಿಸ್ ಕೂಡ ಸೈನಿಕರಿಗೆ ಹೆದರ್ಸ್ತಿರ್ತಾನೆ. ಹರ್ಕ್ಯುಲಿಸ್ ಏನು ದೇವರಲ್ಲ, ಯಾರಾದ್ರೂ ಅವನಿಗೆ ಸಪೋರ್ಟ್ ಮಾಡೋದಕ್ಕೆ ನೋಡಿದ್ರೆ ಅವರು ಸಾಯ್ತಾರೆ ಅಂತ. ಹಾಗೆ ಏರಿಯಸ್ ನು ಕೂಡ ಬಂದಿ ಮಾಡಿ ಎಲ್ಲರೂ ಸರೆಂಡರ್ ಆಗಿ ಇಲ್ಲಾಂದ್ರೆ ಇವನನ್ನ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಸೈನಿಕರ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಾರೆ. ನೋಡಿದ್ರೆ ಅಲ್ಲಿಗೆ ಅಟೋಲಿಕಸ್ ಕೂಡ ಬಂದಿರ್ತಾನೆ. ನಂತರ ಕೋಟಿಸ್ ನ ಸೈನಿಕರು ಹಾಗೆ ಹರ್ಕ್ಯುಲಿಸ್ ನ ಟೀಮ್ ನ ಮಧ್ಯೆ ಒಂದು ದೊಡ್ಡ ಫೈಟ್ ಶುರುವಾಗೋಗುತ್ತೆ. ಆಗ ಏರಿಯಸ್ ಕೂಡ ಅವರಿಂದ ತಪ್ಪಿಸ್ಕೊಂಡು ಬರ್ತಿರ್ಬೇಕಾದ್ರೆ ಅವನನ್ನ ಕಾಪಾಡೋದಕ್ಕೆ ಅಂತ ಟೈಡಿಯಸ್ ಮುಂದೆ ಬರ್ತಾನೆ. ಏರಿಯಸ್ ಏನೋ ಸೇಫ್ ಆಗಿ ಹೊಟ್ಟೋಗ್ತಾನೆ. ಆದ್ರೆ ಟೈಡಿಯಸ್ ಗೆ ಬಾಣ ಬಿದ್ಬಿಟ್ಟಿರುತ್ತೆ. ಆದ್ರೂ ಕೂಡ ಇವನು ಸುಮ್ನಿರೋದಿಲ್ಲ. ಮತ್ತೆ ಅವರ ಮೇಲೆಲ್ಲ ಅಟ್ಯಾಕ್ ಮಾಡ್ತಾ ಫೈಟ್ ಮಾಡ್ತಿರ್ತಾನೆ. ಎಲ್ಲರನ್ನ ಸಾಯಿಸಿ ಮುಗಿಸೋಷ್ಟರಲ್ಲಿ ಇವನಿಗೆ ತುಂಬಾ ಬಾಣಗಳೆಲ್ಲ ಬಿದ್ಬಿಟ್ಟಿರುತ್ತೆ. ಹಾಗೆ ಕೋಟಿಸ್ ನ ಸೈನಿಕರನ್ನ ತಡೆಯೋದಕ್ಕೆ ಇವರೆಲ್ಲರೂ ತುಂಬಾನೇ ಕಷ್ಟ ಪಡ್ತಿರ್ತಾರೆ. ಬೆಂಕಿ ಇರೋದ್ರಿಂದ ಸೈನಿಕರು ಮುಂದೆ ಬರೋದಕ್ಕೆ ಆಗ್ತಿರೋದಿಲ್ಲ. ಆದ್ರಿಂದ ಈಟಿಗಳನ್ನ ಎಸೆಯೋದಕ್ಕೆ ಶುರು ಮಾಡ್ತಾರೆ. ನಂತರ ಬೆಂಕಿ ಕಮ್ಮಿ ಆಗ್ತಿದ್ದಂಗೆನೆ ಮತ್ತೆ ಮುಂದೆ ಬರ್ತಿರ್ತಾರೆ. ಆದ್ರೆ ಇವರು ಮಾತ್ರ ಇನ್ನಷ್ಟು ಬೆಂಕಿಗಳನ್ನ ಬಿಡಿಸ್ತಿರ್ತಾರೆ. ಇದರಿಂದ ತುಂಬಾ ಸೈನಿಕರು ಬೆಂಕಿಲಿ ಬೆಂದೋಗ್ತಾರೆ. ಈ ಕಡೆ ಟೈಡಿಯಸ್ ಸಾಯೋಕು ಮುಂಚೆ ಹರ್ಕ್ಯುಲಿಸ್ ನ ಹೆಸರನ್ನ ಹೇಳ್ತಾನೆ ಸತ್ತೋಗ್ತಾನೆ. ಇದರಿಂದ ಇವನಿಗೆ ತುಂಬಾನೇ ಬೇಜಾರಾಗುತ್ತೆ. ಆ ಸೈನಿಕರೆಲ್ಲ ಮುಂದೆ ಬರುತ್ತಾನೆ ಇರ್ತಾರೆ. ಹರ್ಕ್ಯುಲಿಸ್ ಕೂಡ ಟೈಡಿಯಸ್ ಸತ್ತಿರೋದ್ರಿಂದ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಮುಂದೆ ಇರುವಂತ ದೊಡ್ಡ ಮೂರ್ತಿನ ನೋಡ್ತಾನೆ. ಬರೀ ಅವನ ಬಲದಿಂದನೇ ಆ ಮೂರ್ತಿಯನ್ನ ಬೀಳ್ಸೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಕೋಟಿಸ್ ಕೂಡ ಬಾಯಿಗೆ ಬಂದಂಗೆನೆ ಮಾತಾಡ್ತಿರ್ತಾನೆ. ಇದರಿಂದ ಇವನಿಗೆ ಇನ್ನೂ ಕೂಡ ತುಂಬಾ ಕೋಪ ಬಂದು ಆ ದೊಡ್ಡ ಮೂರ್ತಿನ ಬೀಳ್ಸೇ ಬಿಡ್ತಾನೆ. ಆಗ ಎಲ್ಲಾ ಸೈನಿಕರು
ಸೈನಿಕರು ಅಲ್ಲಿಂದ ಓಡೋಗ್ತಿರ್ತಾರೆ. ಎಷ್ಟೋ ಸೈನಿಕರು ಸತ್ತು ಕೂಡ ಹೋಗ್ತಾರೆ. ಓಟಿಸ್ ಅಲ್ಲೇ ನಿಂತಿರಬೇಕಾದ್ರೆ ಮೂರ್ತಿಯ ತಲೆ ಬಂದು ಅವನಿಗೆ ಹೊಡೆದು ಸಾಯಿಸ್ಬಿಡುತ್ತೆ. ಇಲ್ಲಿಗೆ ಒಬ್ಬ ದುಷ್ಟನ ಅಂತ್ಯ ಆಗುತ್ತೆ. ನಂತರ ಹರ್ಕ್ಯುಲಿಸ್ ಅಲ್ಲಿಗೆ ಬರ್ತಾನೆ. ಇವನ ಸಾಹಸನ ಕಣ್ಣಾರೆ ನೋಡಿದಂತ ಸೈನಿಕರೆಲ್ಲ ಇವನ ಮುಂದೆ ಮಂಡಿ ಊರ್ ಬಿಡ್ತಾರೆ. ಹರ್ಕ್ಯುಲಿಯಸ್ ಜ್ಯೂಸ್ ನ ಮಗನೋ ಇಲ್ವೋ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಇವನು ಇಲ್ಲಿವರೆಗೂ ಮಾಡಿರುವಂತ ಎಲ್ಲಾ ಸಾಹಸಗಳು ಕೂಡ ನಿಜಾನೇ. ಅಷ್ಟೇ ಅಲ್ಲ, ಹರ್ಕ್ಯುಲಿಸ್ ಮಾಡಿದಂತ ಎಲ್ಲಾ ಸಾಹಸಗಳಲ್ಲಿ ಇವನ ಟೀಮ್ ನವರು ಕೂಡ ಇವನ ಜೊತೆನೆ ಇದ್ರು ಅಂತ ನಮ್ಗೆ ಹೇಳ್ತಾರೆ. ಹಾಗೆ ಆಂಫಿಯರಸ್ ಕೂಡ ಇನ್ನು ಸತ್ತಿರೋದಿಲ್ಲ, ಬದುಕೆ ಇರ್ತಾನೆ. ಯಾಕೆಂತಂದ್ರೆ ಇವನ ಭವಿಷ್ಯದ ಪ್ರಕಾರ ಇವನು ಯುದ್ಧದಲ್ಲಿ ಸಾಯ್ಬೇಕಿತ್ತು. ಅಂದ್ರೆ ಯಾರು ಯಾವಾಗ ಸಾಯ್ಬೇಕು ಅನ್ನೋದು ದೇವರ ಇಚ್ಛೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಪರ್ಸನಲಿ ನನ್ಗಂತೂ ರಾಕ್ಸ್ ನ ಮೂವಿಗಳಂದ್ರೆ ತುಂಬಾನೇ ಇಷ್ಟ. ನಿಮ್ಗೂ ರಾಕ್ ಅಂದ್ರೆ ಇಷ್ಟ, ಅವನ ಮೂವೀಸ್ ಗಳು ಇಷ್ಟ ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ರಾಕ್ ಮಾಡಿರೋಂತ ಯಾವ ಮೂವಿ ನಿಮ್ಗೆ ತುಂಬಾ ಇಷ್ಟ ಅಂತ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್.